ಬೆಳಗಾವಿ ಮತ್ತು ಮಹಾರಾಷ್ಟ್ರ ಭಾಗದಲ್ಲಿ ಸುರಿತಾ ಇರುವಂತಹ ಭಾರಿ ಮಳೆಯಿಂದಾಗಿ ಘಟಪ್ರಭಾ ನದಿಗೆ ಹೆಚ್ಚಿನ ಪ್ರಮಾಣದ ನೀರನ್ನು ಈಗಾಗಲೇ ಹರಿಬಿಡಲಾಗ್ತಾ ಇದೆ. ಸುಮಾರು 60,000ಕ್ಕೂ ಅಧಿಕ ಕ್ಯೂಸೆಕ್ಸ್ ನೀರನ್ನು ಈಗಾಗಲೇ ಘಟಪ್ರಭಾ ನದಿಗೆ ಹರಿಬಿಡ್ತಾ ಇರುವ ಹಿನ್ನೆಲೆಯಲ್ಲಿ ಮುಧೋಳದಿಂದ ಯಾದವಾಡಿಗೆ ಸಂಪರ್ಕಿಸುವಂಥ ರಸ್ತೆ ಸೇತುವೆ ಏನಿದೆ ಸಂಪೂರ್ಣವಾಗಿ ಮುಳುಗಡೆಯಾಗಿರುವಂಥದ್ದು. ಸದ್ಯ ನಾನೀಗ ಆ ಸೇತುವೆ ಮೇಲೆ ಇರುವಂಥದ್ದು ದೃಶ್ಯದಲ್ಲೂ ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೇತುವೆ ಮೇಲೆ ಈಗಾಗಲೇ ನೀರು ಬರ್ತಾ ಇರುವುದನ್ನು ಕೂಡ ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಯಾವ ಮಟ್ಟದಲ್ಲಿ ಘಟಪ್ರಭಾ ನದಿ ಉಕ್ಕಿ ಹರಿತಾ ಇದೆ ಎಂಬುದು ಕೂಡ ನೀವಿಲ್ಲಿ ಗಮನಿಸ್ಬೋದು. ಇನ್ನು ಯಾದವಾಡದಿಂದ ಮುಧೋಳಕೆಯನ್ನು ಸಂಪರ್ಕಿಸುವಂಥ ಏನು ಸೇತುವೆ ಏನಿದೆ ಸಂಪೂರ್ಣವಾಗಿ ಬಂದ್ ಆಗಿರುವಂಥದ್ದು. ಇನ್ನು ಆ ಕಡೆ ಬರುವಂಥ ವಾಹನಗಳನ್ನ ಅಲ್ಲಿಯೇ ತಡೆದು ಈಗಾಗಲೇ ಪೊಲೀಸರು ಬ್ಯಾರಿಕೇಡ್ಗಳನ್ನ ಹಾಕಿ ಅಲ್ಲಿಯೇ ವಾಹನಗಳನ್ನ ತಡೆದು ಅವುಗಳನ್ನ ವಾಪಸ್ ಕಳಿಸುವಂಥ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಇನ್ನು ನದಿಯ ಅಕ್ಕಪಕ್ಕ ನೋಡೋದಾದರೆ ನದಿ ಅಕ್ಕಪಕ್ಕ ಇರುವಂಥ ಎಲ್ಲ ಗದ್ದೆಗಳಲ್ಲಿ ಕೂಡ ನೀರು ಆವರಿಸಿಕೊಂಡು ಬೆಳೆಗಳೆಲ್ಲವೂ ಸಂಪೂರ್ಣವಾಗಿ ಹಾಳಾಗಿರುವುದು. ಕಬ್ಬನ್ನು ಹೊರತುಪಡಿಸಿದರೆ ಉಳಿದ ಎಲ್ಲ ಬೆಳೆಗಳು ಕೂಡ ಸಂಪೂರ್ಣ ಹಾಳಾಗಿವೆ ಅಂತಲೇ ಹೇಳ್ಬೋದು. ಪ್ರಮುಖವಾಗಿ ಈರುಳ್ಳಿ ಮತ್ತು ಏನಂತ ಹೇಳಿದರೆ ಉದ್ದು ಮತ್ತು ಜೋಳ ಇವೇನು ಬೆಳೆಗಳೇನಿವೆ ಎಲ್ಲವೂ ಬೆಳೆಗಳು ಕೂಡ ಸಂಪೂರ್ಣವಾಗಿ ಹಾಳಾಗಿರುವಂಥದ್ದು. ಇನ್ನು ನನ್ನ ಎಡಭಾಗದಲ್ಲಿ ನೋಡೋದಾದರೆ ಈ ಕಡೆ ಪೊಲೀಸರ ಜೀಪ್ ಮತ್ತು ತಹಶೀಲ್ದಾರ್ ಅವರ ಜೀಪ್ ಕೂಡ ನಿಂತಿರುವಂಥದ್ದು. ಅಂದರೆ ಇಲ್ಲಿ ಯಾರು ಕೂಡ ಸಾರ್ವಜನಿಕರ ಸಂಚಾರ ಆಗಬಾರ್ದು, ಒಂದು ವೇಳೆ ಸಂಚಾರ ಆದರೆ ಅದಕ್ಕೆ ಅನಾಹುತ ಆಗುತ್ತೆ ಎಂಬ ಕಾರಣದಿಂದಾಗಿ ಈಗಾಗಲೇ ಪೊಲೀಸರು ಕೂಡ ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡು ಯಾವುದೇ ವಾಹನ ಸಂಚಾರ ಆಗಿರ್ಬೋದು ಮತ್ತು ಜನ ಸಂಚಾರವನ್ನು ಈಗಾಗಲೇ ನಿರ್ಬಂಧಿಸಲಾಗಿದೆ. ಒಟ್ಟಾರೆ ಹೇಳ್ಬೇಕಂತ ಹೇಳಿದ್ರೆ ಬಾಗಲಕೋಟೆ ಜಿಲ್ಲೆಯಾದ್ಯಂತ ಘಟಪ್ರಭೆ ಉಕ್ಕಿ ಹರಿಯುತ್ತಿದ್ದು ಈಗಾಗಲೇ ಹಲವು ಸೇತುವೆಗಳು ಮುಳುಗಡೆಯಾಗಿರುವಂಥದ್ದು. ಅದರಲ್ಲೂ ಪ್ರಮುಖವಾದಂಥ ಸೇತುವೆ ಆಗಿರುವಂಥ ಮುಧೋಳ ಯಾದವಾಡ ಸಂಪರ್ಕ ಸೇತುವೆ ಈಗಾಗಲೇ ಸಂಪೂರ್ಣವಾಗಿ ಬಂದ್ ಆಗಿರುವಂಥದ್ದು. ಈ ಸೇತುವೆ ಬಂದಾಗಿರುವ ಮೂಲಕ ಮುಧೋಳದಿಂದ ಬೆಳಗಾವಿಗೆ ಸಂಪರ್ಕಿಸುವಂಥ ಏನು ಸಂಪರ್ಕ ಏನಿದೆ ಅದೆಲ್ಲವೂ ಕೂಡ ಸಂಪೂರ್ಣವಾಗಿ ಸ್ಥಗಿತ ಆಗಿರುವಂಥದ್ದು. ಈ ಮೂಲಕ ಏನಂತ ಹೇಳಿದ್ರೆ ಇಲ್ಲಿಂದ ಹೋಗಬೇಕಾದಂಥ ವಾಹನಗಳು ಇನ್ನು ಸುತ್ತುವರೆದು ಯಾದವಾಡಕ್ಕೆ ಸಂಪರ್ಕಿಸಬೇಕಾದಂಥ ಅನಿವಾರ್ಯತೆ ಉಂಟಾಗಿರುವಂಥದ್ದು. ಕೃಷ್ಣ ಆದಿಮನಿ, ನ್ಯೂಸ್ ಫಸ್ಟ್, ಬಾಗಲಕೋಟೆ.